Hello everyone, welcome to Sanmargaha classes. Linear equation in one variable. In this chapter, look at the question number 36. Sum of two numbers is 95. If one number exceeds the other by 15, find the other number. Okay. So here, sum of two number is 95 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಸ್ಮಾಲರ್ ನಂಬರ್, ಸೊ ಎರಡು ನಂಬರ್ ಇದೆ, ಸೊ ಒನ್ ನಂಬರ್ ಅನ್ನ ಅಂದ್ರೆ ಸ್ಮಾಲರ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಹಿಯರ್ ಸ್ಮಾಲರ್ ನಂಬರ್, ಓಕೆ. ಸೊ ಇದನ್ನ ಎಕ್ಸ್ ಅಂತ ತಗೊಂಡ್ರೆ, ಸೊ ಅದರ್ ನಂಬರ್, ಸೊ ಅದನ್ನ ಲಾರ್ಜರ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಲಾರ್ಜರ್ ನಂಬರ್ ಹೇಗಿದೆ, exceeds it by 15. So ಏನಾಗ್ತಾ ಇದೆ, ಒನ್ ನಂಬರ್ ಎಕ್ಸೀಡ್ಸ್ ದಿ ಅದರ್ ಬೈ 15 ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಸ್ಮಾಲರ್ ನಂಬರ್ ಗಿಂತ 15 ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಲಾರ್ಜರ್ ನಂಬರ್ ಅನ್ನ ಹೇಗ್ ಬರಿಬಹುದು, ಎಕ್ಸ್ ಸ್ಮಾಲರ್ ನಂಬರ್, ಸೊ ಒನ್ ನಂಬರ್ ಅದರ್ ನಂಬರ್. ಸೊ ಒನ್ ನಂಬರ್ ನ ಸ್ಮಾಲರ್ ನಂಬರ್ ಅಂತ ತಗೊಂಡ್ರೆ ಎಕ್ಸ್ ಅಂತ ಇಟ್ಕೊಂಡಿದ್ದೇವೆ, ಅದರ್ ನಂಬರ್ ಏನ್ ಹೇಳಿ, ಲಾರ್ಜರ್ ನಂಬರ್. ಸೊ ಇದು ಅದರ್ ನಂಬರ್ ಹೇಗಿದೆ, ಒನ್ ನಂಬರಿನ ಎಕ್ಸೀಡ್ಸ್ ಏನ್ ಹೇಳಿ, ಎಕ್ಸೀಡ್ಸ್ ಅದರ್ ಬೈ 15 ಅಂತ ಹೇಳಿದ್ದಾರೆ. ಓಕೆ. ಸೊ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್, ಸೊ ದರ್ ಸಮ್ ಏನಾಯ್ತು ಹೇಳಿ 95. ಹಾಗಾದ್ರೆ ಇದನ್ನ ನಾವು ಈಕ್ವೇಶನ್ ರೂಪದಲ್ಲಿ ಬರೆದ್ರೆ ಎಕ್ಸ್ plus 15 is equal to ಏನ್ ಹೇಳಿ 95. Okay, so this is the equation. So now solve for x. So combine the like terms. So here x plus x is 2x plus 15 is equal to 95. So 2x is equal to 95. So constant ಅನ್ನ separate ಮಾಡ್ತಾ ಇದ್ದೀನಿ. So 95. So ಇಲ್ಲಿ plus 15 ಇದೆ, right side ಹೋದಾಗ minus 15, or subtract 15 from both sides. Okay, so we'll get 2x is equal to 95 minus 15 is 80. Okay, so divide by 2 both sides. X is equal to 80 divided by 2. So numerator ಮತ್ತು denominator ಗೆ 2 ಇಂದ divide ಮಾಡಿದ್ರೆ, so ಏನಾಗುತ್ತೆ, 2 ones are 2 40s are 80. So x is equal to ಏನ್ ಹೇಳಿ 40 ಬಂದಿದೆ. Okay, ಸೊ ಹಾಗಾದ್ರೆ ಇಲ್ಲಿ ಒನ್ ನಂಬರ್ ಅಂದ್ರೆ ಸ್ಮಾಲರ್ ನಂಬರ್ ಏನಾಯ್ತು 40. ಸೊ ಈಗ ಲಾರ್ಜರ್ ನಂಬರ್ ಅಥವಾ ಅದರ್ ನಂಬರ್ ಅನ್ನ ಹೇಳ್ಬೇಕು. ಸೊ ಹಿಯರ್ ಲಾರ್ಜರ್ ನಂಬರ್ ಇಸ್ ಎಕ್ಸ್ ಪ್ಲಸ್ 15. ಸೊ 40 ಪ್ಲಸ್ 15. ಸೊ ದಿಸ್ ಈಸ್ ಈಕ್ವಲ್ ಟು 55. ಓಕೆ, ಸೊ ದ ಒನ್ ನಂಬರ್ ಇಸ್ 40, ಅದರ್ ನಂಬರ್ ಇಸ್ 55. ಥ್ಯಾಂಕ್ ಯು.